ಹಲೋ ಹಾಯ್ ನಮಸ್ಕಾರ ವೀಕ್ಷಕ ಬಂಧುಗಳೇ. ನಾವಿವತ್ತು ಮಸಾಲಾ ಚಾಯ್ ಟ್ರೆಂಡ್ಸಲ್ಲಿ ಒಂದು ಲೇಟೆಸ್ಟ್ ವರ್ಷನ್ ಆಫ್ ಒನ್ಪ್ಲಸ್ ಅಂದರೆ ಒನ್ಪ್ಲಸ್ನ ಈಗ ಹೊಸ ಒಂದು ವರ್ಷನ್ ನಮ್ಮ ಕೈ ಸೇರಿದೆ. ಇದು ಬಂದ್ಬಿಟ್ಟು 10 Pro 5G ಅಂತ ಒಂದು ಹೆಸರಲ್ಲಿ ಇದನ್ನು ಬಿಡುಗಡೆ ಮಾಡಿದ್ದಾರೆ. ಇದರ ಅನ್ಬಾಕ್ಸಿಂಗ್ ನೋಡ್ಕೊಬರೋಣ, ಹಾಗೇನೇ ಇದರ ಪರ್ಫಾರ್ಮೆನ್ಸ್ ಸಾಧ್ಯವಾದರೆ ಹೇಗಿದೆ ಅಂತ ಚೆಕ್ ಮಾಡೋಣ. ನೋಡಿ, ಈ ಒಂದು ಒನ್ಪ್ಲಸ್ ಏನಿದೆ ಇದು ಮಾರ್ಕೆಟ್ಗೆ ಸ್ವಲ್ಪ ಲೇಟಾಗಿ ಎಂಟ್ರಿ ಕೊಟ್ಟರು ಹೇಗೆ ಕ್ಯಾಪ್ಚರ್ ಮಾಡಿದೆ. ತುಂಬ ಜನರ ಕೈಲಿ ಓಡಾಡ್ತಾ ಇರುವಂತಹ ಒಂದು ಮೊಬೈಲ್. ನಮಗೂ ಕೂಡ ಹಾಗೇನೆ ವ್ಲಾಗಿಂಗ್ ಮಾಡುವಾಗ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದೆ ಇದು. ವರ್ಷನ್ 8ರಿಂದ ನಾವು ಸುಮಾರು ಸ್ಟಾರ್ಟ್ ಮಾಡಿದ್ವಿ. ಆವಾಗಿಂದ ಲೇಟೆಸ್ಟ್ ವರ್ಷನ್ ಯಾವುದೇ ಬಂದರೂ ಕೂಡ ನಾವು ಬಿಟ್ಟಿಲ್ಲ. ಸೊ ಈ ಒನ್ಪ್ಲಸ್ಸಲ್ಲಿ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುವಂಥದ್ದು ಮತ್ತು ಯೂಸ್ಫುಲ್ ಆಗಿರುವಂಥದ್ದು ಅಂದರೆ ಅದರಲ್ಲಿರುವಂತಹ ಗಿಂಬಲ್ ಟೆಕ್ನಾಲಜಿ. ಸೊ ಏನೇ ಶೇಕ್ ಆದರೂ ಕೂಡ ಅದು ಆಟೋಮೆಟಿಕ್ ಆಗಿ ಅಬ್ಸರ್ವ್ ಮಾಡಿಬಿಟ್ಟು ನಮಗೆ ಸ್ಮೂತ್ ಆಗಿರುವಂತಹ ಒಂದು ಔಟ್ಪುಟ್ಟನ್ನು ಕೊಡುತ್ತೆ. ಸೊ ನೋಡಿ, ಈ ಬಾಕ್ಸ್ ಬಂದ್ಬಿಟ್ಟು ಪ್ರೀವಿಯಸ್ ವರ್ಷನ್ ಥರನೇ ಒಂದು ರೆಡ್ ಬಾಕ್ಸಲ್ಲೇ ಕೊಟ್ಟಿದ್ದಾರೆ, ಅದರಲ್ಲೇನು ಡಿಫ್ರೆನ್ಸ್ ಆಗಿಲ್ಲ. ಸೊ ವೇಟ್ ಮಾತ್ರ ಹೆವಿ ಇದೆ. ನೋಡೋಣ ಇವಾಗ ಒಳಗಡೆ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ನೋಡಿ, ಇದೊಂದು ಹಾಟ್ ಬಾಕ್ಸಲ್ಲಿ ಕೊಟ್ಟಿದ್ದಾರೆ, ಫುಲ್ ರೆಡ್ ಕಲರಲ್ಲಿ. ಸೊ ಗಿಂಬಲ್ ಟೆಕ್ನಾಲಜಿಯನ್ನು ನಾವು ಸುಮಾರು ಯಾವ ವರ್ಷದಿಂದ ನೋಡ್ಬೋದು ರೀ? ಅಂದರೆ ಯಾವ ವರ್ಷನಿಂದ ನಾವು ಎಕ್ಸ್ಪೆಕ್ಟ್ ಅಂದ್ರೆ ನೋಡಿದ್ದೀವಿ ಇದನ್ನು? ಓ, ಸೊ ಪ್ರೀವಿಯಸ್ ವರ್ಷನಲ್ಲಿ ಹಾಂ, ಓಕೆ. ಓ, ಖಂಡಿತ ಕ್ಯಾಪ್ಚರ್ ಆಗುತ್ತೆ. ಸೊ ನೋಡಿ, ಇವಾಗ ಎಲ್ಲ ಟೈಮಲ್ಲಿ ಗೋಪ್ರೋ ಇರಲ್ವಲ್ಲ, ಸೊ ಹಾಗಾಗಿ ಗೋಪ್ರೋ ಇಲ್ಲದಿರೋ ಟೈಮಲ್ಲಿ ಮೊಬೈಲ್ ನೋಡಿ ಈ ಥರ ಒನ್ಪ್ಲಸ್ ಇಟ್ಕೊಂಡ್ಬಿಟ್ರೆ ಫಿನಿಶಿಂಗ್ ಏನು ಸಖತ್ತಾಗಿ ಕೊಡ್ತಾರಲ್ಲ ಇವರು. ನೋಡಿ, ಈ ರೆಡ್ ಈ ಬಾಕ್ಸ್ಗೆ ತೊಗೊಬೇಕು ಅನ್ಸುತ್ತೆ ಈ ಫೋನ್. ಅಲ್ಲ, ಇದರಲ್ಲಿ 5,000 ರೂಪಾಯಿನ ಅದಕ್ಕೇನೆ ಪೇ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಬಾಕ್ಸ್ಗೆ. ವಾವ್, ನೋಡಿ ಇಲ್ಲಿ ನನಗೆ ಫೇವ್ರೆಟ್ ಕಲರ್ ರೆಡ್ ಇದೆ. ಓಹ್, ಇನ್ನು ಆಚೆ ಬಂತು, ಒಂದು ನಿಮಿಷ. ಇದು ಇದರದ್ದು ಇರ್ಲಿ ಬಿಡ. ಸೊ ಇದರಲ್ಲಿ ಬಹಳ ಯೂನಿಕ್ ಆಗಿರುವಂಥದ್ದು ಅಂದರೆ ಈ ಒಂದು ಟರ್ಬೋ ಚಾರ್ಜರ್. ಇದು ನಾವು ಮಾರ್ಕೆಟಲ್ಲಿ ಮತ್ತೆ ಆರ್ಡರ್ ಹಾಕಿದ್ರೆ ಒರಿಜಿನಲ್ ಸಿಗೋದು ಕಷ್ಟ. ಸೊ ಇದನ್ನು ನಾವು ತುಂಬ ಸೇಫಾಗಿ ಯೂಸ್ ಮಾಡಬೇಕು. ಚಾರ್ಜರ್ ಇದು ನಾರ್ಮಲ್ ಆಗಿ ಇವ್ರದ್ದು 60-50 ಆ ಥರ ಇತ್ತು, ಈಗ 80 ಮಾಡಿದ್ದಾರೆ. ಮೋಸ್ಟ್ಲಿ ಇನ್ನೂ ಸಖತ್ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತಿದ್ದು ಫೋನ್. ನನ್ನ ಪ್ರಕಾರ ಒಂದು 15 ನಿಮಿಷದಲ್ಲಿ ಆಗುತ್ತಿದ್ದು. ಇಲ್ಲಿ ಇನ್ನೊಂದು ಸಜೆಷನ್, ನಮ್ಮ ರಂಗ ಅವರು ಕೂಡ ನನಗೆ ಹೇಳಿದರು, ಇದನ್ನು ನಾವು ಬೇರೆ ಮೊಬೈಲ್ಗಾಗಲಿ ಅಥವಾ ಬೇರೆ ಡಿವೈಸ್ಗಾಗಲಿ ಯೂಸ್ ಮಾಡಿದ್ರೆ ಇದರ ಒಂದು ಕೆಪಾಸಿಟಿ ಸ್ವಲ್ಪ ಡೌನ್ ಆಗುತ್ತೆ ಅಂತದೆ. ಅದು ನಾನು ನೆಟ್ಟಲ್ಲೂ ಕೂಡ ಚೆಕ್ ಮಾಡಿದಾಗ ಅದು ಹೌದು ಅಂತ ಗೊತ್ತಾಯಿತು. ಸೊ ಓನ್ಲಿ ಎಕ್ಸ್ಕ್ಲೂಸಿವ್ಲಿ ಈ ಮೊಬೈಲ್ಗೆ ಮಾತ್ರ ಯೂಸ್ ಮಾಡಿ ಇದನ್ನು. ಒಂದು ಸಜೆಷನ್ ಅಷ್ಟೇ. ಬಟ್ ಇನ್ನೂ ಟೆಕ್ನಿಕಲಿ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ಕ್ಲಾರಿಟಿ ಬೇಕು ಅಂದರೆ ಗುರೂಜಿ ಅವರು ಇದ್ದೇ ಇದ್ದಾರೆ. ಯಾವುದಾದ್ರು ಗುರೂಜಿ? ಟೆಕ್ನಿಕಲ್ ಗುರೂಜಿ. ಓಕೆ, ಬನ್ನಿ ಇವಾಗ ಫೋನು ಇವಾಗ ನೋಡೋಣ, ಈಗ ಬಾಕ್ಸ್ ಬೆಟರ್ ಇದೆಯಾ ಫೋನ್ ಬೆಟರ್ ಇದೆಯಾ ಅಂತ. ಹಾಂ, ಸೊ 1 ಟರ್ನ್ ಆಯಿತು, 2 ಟರ್ನ್ ಆಯಿತು. ವಾವ್, ಇದರಲ್ಲಿ ಏನಿದು ಧೂಳು? ಅದೊಂದು kg ಧೂಳಿದೆ ಸ್ವಲ್ಪ. ಸೊ ಅದಕ್ಕೆ ಬಟ್ಟೆ ಕೊಟ್ಟಿರ್ತಾರೆ ಬಹುಶಃ, ನೋಡೋಣ. ಕೊಟ್ಟಿದ್ದಾರೆ, ಡಸ್ಟ್ ಒಳಗಡೆ ಹೋಗಬಾರ್ದಿತ್ತು. ಹೊಸ ಫೋನ್ ತೊಗೊಂಡಿದ ತಕ್ಷಣ ರಿಟರ್ನ್ ಮಾಡಿರೋ ಫೋನ್ ಥರ ಅನ್ಸ್ಬಿಡುತ್ತೆ. ಸ್ವಲ್ಪ ಡಸ್ಟ್ ಇದ್ದು. ಹೌದು. ಐ ಥಿಂಕ್ ಇದನ್ನ ಸ್ವಲ್ಪ ಒನ್ಪ್ಲಸ್ ಅವರು ಅವಾಯ್ಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಂಪ್ರೆಷನ್ನೇ ಮಜಾ ಇರಲಿಲ್ಲ. ಇದ್ರ ಜೊತೆಗೆ ಇವರು ಕೇಸನ್ನು ಕೂಡ ಆರ್ಡರ್ ಮಾಡಿದ್ದಾರೆ ನೋಡಿ. ಆರ್ಡರ್ ಅಲ್ಲ, ಅದರಿಂದನೇ ಬಂದಿರೋದು ಇದು ಡಿಫಾಲ್ಟ್. ಓಹೋ, ಅದ್ರ ಜೊತೆಗೆ ಇದೆಯಾ? ಹಾಂ, ಬಟ್ ಕಾಂಪ್ಲಿಮೆಂಟ್ರಿ ಆಗಿ ಒಂದು ಟವೆಲ್ ಕೂಡ ಕೊಟ್ಟಿರಬೇಕಿತ್ತು ಅವರು ಕ್ಲೀನ್ ಮಾಡೋಕ್ಕೆ. ಇದೆಯಾ ನೋಡೋಣ, ಇರ್ಬೋದೇನ್ರಿ? ಇದೇನಂದ್ರೆ ಸುಮ್ಮನೆ ಶಾಸ್ತ್ರಕ್ಕೋಸ್ಕರ ಕೊಟ್ಟಿರ್ತಾರೆ ಇದು, ಬಟ್ ಅಷ್ಟು ಗಮ್ಮತ್ತಿರಲ್ಲ ಈ ಕವರಲ್ಲಿ. ಓಹೋ, ಬೇರೆನೇ ತಗೋಬೇಕು. ಇಲ್ಲ, ಇದು ಈ ಕವರ್ ಹಾಕ್ಬಿಟ್ಟು ಇಲ್ಲ ಬಟ್ಟೆ ಕೊಟ್ಟಿರಲ್ಲ. ಓಕೆ, ಬಟ್ ಇದು ಹಾಕಿ ಆನ್ ಮಾಡೋಣ. ವಾವ್, ನೋಡಿ ಇಲ್ಲಿ ಬ್ಯಾಕ್ ಸೈಡಲ್ಲಿ ಅವರು 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಅಂತ ಈ ಸಲ ಬಂದಿರೋದು. ಸೊ ಲೇಟೆಸ್ಟ್ ಕ್ಯಾಮ್ರಾದಲ್ಲಿ ನೀವು ಆ ಒಂದು ಕ್ವಾಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೋಡಿ, ಸಿಕ್ಕಾಬಟ್ಟೆ ಕ್ಯಾಮ್ರಾಸ್, ಅರ್ಧ ಬಾಡಿನ ಅದೇ ಕವರ್ ಮಾಡಿದೆ, ಇನ್ನೇನು ಬೇಕು ನಮಗೆ. ಹಾಗೆಯೇ ಫ್ರಂಟ್ ಕ್ಯಾಮ್ರಾ ಕೂಡ ಸಖತ್ತಾಗಿರುತ್ತೆ ಇದರಲ್ಲಿ. ಸೈಡಲ್ಲಿ ಇದು ನಾರ್ಮಲ್ ಲಾಸ್ಟ್ ಟೈಮ್ ಇರೋ ಒಂದು ಆಪ್ಷನ್ ಏನೇ ವೈಬ್ರೇಷನ್ಗೆ ಸಡನ್ನಾಗಿ ನಾವು ಇಲ್ಲಿ ಹೋಗ್ಬೋದು. ಉಳಿದಿದ್ದೆಲ್ಲ ಬಟನ್ಸು ನಾರ್ಮಲ್ ಅನಿಸ್ತಾ ಇದೆ. ಬಟ್ ಯಾಕೆ ಇಷ್ಟೊಂದು ಪ್ರೈಸು ಅಂತ ನಾವು ನೋಡಿದಾಗ ಈಗ ಆನ್ ಮಾಡಬೇಕಾಗತ್ತೆ. ಇನ್ನೊಂದು ಕೀ ಫೀಚರ್ಸನ್ನು ನಾವು ಹೊರಗಡೆಯಿಂದ ನೋಡೋದಿದ್ರೆ ಏನಿದೆ ಅಂತಂದರೆ ನೋಡಿ, ಎಡ್ಜು, ಈ ಒಂದು ಕರ್ವ್ ಎಡ್ಜನ್ನು ನಾವು OnePlus 7 Proದಲ್ಲಿ ನೋಡಿದ್ವಿ. ಅದಾದ ನಂತರ ಬಂದಿರುವಂತಹ ನೆಕ್ಸ್ಟ್ ಯಾವುದೇ ವರ್ಷನಲ್ಲೂ ಕೂಡ ಆ ಥರ ಇರಲಿಲ್ಲ. ಎಲ್ಲ ಒಂಥರ ಫ್ಲ್ಯಾಟ್ ಆಗಿ ಮತ್ತು ಕಟಿಂಗ್ ಎಡ್ಜ್ ಇತ್ತು. ಬಟ್ ಇಲ್ಲಿ ಬಂದ್ಬಿಟ್ಟು ಮತ್ತೆ ಕರ್ವಿಗೆ ಹೋಗಿದ್ದಾರೆ ವಾಪಸ್ಸು ಈ ಒಂದು 10 Proದಲ್ಲಿ. ಸೊ ಅದೊಂದು ಡಿಫ್ರೆನ್ಸು ನಾವು ಹೊರಗಡೆಯಿಂದ ಸ್ಟ್ರಕ್ಚರಲ್ಲಿ ಆನ್ ಆಗ್ತಾ ಇದೆ. ಇದು 5G ಫೋನು, 4G ಜನರೇಷನಿಂದ 5Gಗೆ ಅಪ್ಗ್ರೇಡ್ ಆಗಿ ಹೋಗೋದು. ಇನ್ನು ಇಂಡಿಯಾದಲ್ಲಿ 5G ಬಂದಿಲ್ಲ, ಆದ್ರೂ ಈ ಫೋನ್ 5G ಫ್ರೆಂಡ್ಲಿ ಆಗಿರೋದ್ರಿಂದ ನೆಟ್ವರ್ಕ್ಗೆಲ್ಲ ಸಖತ್ತಾಗಿರುತ್ತೆ.
256 GB ವೇರಿಯಂಟ್ ಇದು ನಾವು ತೊಗೊಂಡಿರೋದು. 12 GB ರ್ಯಾಮ್ ಬರುತ್ತೆ ಇದರಲ್ಲಿ. ಸೊ ಗೇಮಿಂಗ್ ಎಲ್ಲ ಆಡ್ತೀನಿ ಅಂತ ಹೇಳಿದ್ರೆ ಸಖತ್ ಸಾಲಿಡ್ ಆಗಿರುತ್ತೆ ಪರ್ಫಾರ್ಮೆನ್ಸ್, ಯಾಕಂದರೆ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ಇದರಲ್ಲಿ ರ್ಯಾಮ್ ಎಲ್ಲ. ಮತ್ತು ಇದರ ವೇಟ್ ಬಂದ್ಬಿಟ್ಟು ಕೇವಲ 186 ಗ್ರಾಮ್ ಇದೆ. ಹಾಗೆ ಥಿಕ್ನೆಸ್ ಬಂದ್ಬಿಟ್ಟು 0.82 ಸೆಂಟಿಮೀಟರ್ ಅಂತೆ. ಹಾಗೆಯೇ ವಿಡ್ತನ್ನು ಅಥವಾ ಅಗಲವನ್ನು ನೀವು ನೋಡೋದಿದ್ರೆ 7.55 ಸೆಂಟಿಮೀಟ್ರಲ್ಲಿ ಕೊಟ್ಟಿದ್ದಾನೆ. ಡಿಸ್ಪ್ಲೇ ಏನು ಸಖತ್ತಾಗಿ ಕಾಣ್ತಿದೆ ನೋಡಿ. ಹಾಂ ಚಕ ಹೊಳಿತಾ ಇದೆ. ಹೌದು, ಮತ್ತು ಕ್ಲಾರಿಟಿ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಸಖತ್ ಸಾಲಿಡ್ ಅನಿಸ್ತಿದೆ. ಇನ್ಬಿಲ್ಟ್ ಕೆಲವೊಂದು ಸಾಫ್ಟ್ವೇರ್ಸ್ ಫಸ್ಟೇ ಲೋಡ್ ಮಾಡಿ ಕೊಟ್ಟಿದ್ದಾರೆ. ಈಗ ಸತೀಶ್ ಬಿಟ್ರು ವಿಡಿಯೋ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ಮತ್ತು ಟಚ್ ಮಾಡಿದಾಗ ಅದ್ರದ್ದು ಇದು ಸೆನ್ಸರ್ ಹೇಗೆ ವರ್ಕ್ ಆಗ್ತಾ ಇದೆ? ತುಂಬ ಸ್ಮೂತ್ ಅನಿಸ್ತಾ ಇದೆಯಾ? ಹೇಗಿದೆ ಝೂಮ್ ಇನ್ ಮತ್ತು ಝೂಮ್ ಔಟ್ ಎಲ್ಲ? ನಾನು 80 ಯೂಸ್ ಮಾಡ್ತಾ ಇದ್ದೀನಿ. ಸೊ 80ನಲ್ಲೇ ಚೆನ್ನಾಗಿರುತ್ತೆ ಸ್ಟೆಬಿಲಿಟಿ ಅವ್ರದ್ದು, OnePlus ಅವ್ರದ್ದು. ಮತ್ತು ಝೂಮ್ ಮಾಡುವಾಗ ಸಗದಾಗಿ ಕಾಣುತ್ತೆ ನೋಡಿ, ಸ್ಲೋ ಝೂಮ್ ಹೋಗ್ತಿದೆ. ಮುಂಚೆ ಝೂಮ್ ಮಾಡುವಾಗ ಅದೇನಾಗ್ತಿತ್ತು, ಜರ್ಕೊಡ್ಕೊಂಡು ಹೋಗ್ತಾ ಇತ್ತು. ಸಾಕಾಗಿದೆ. ಫೋಟೋ ಕ್ಲಾರಿಟಿ ಆಗಿದೆ ನೋಡೋಣ. OnePlus ಫೋಟೋಸ್ದೆಲ್ಲ ಏನು ಮಾತಾಡೋಂಗೆ ಇಲ್ಲ, ಸಕ್ಕದಾಗಿರುತ್ತೆ ನೋಡಿ. ಎಷ್ಟು ರಿಚ್ ಆಗಿ ಕಾಣ್ತಿದೆ ಕಲರ್ಸ್. ಅಲ್ಲಿರೋ ಕಲರ್ಗಿನ ಜಾಸ್ತಿ ರಿಚ್ ಆಗಿ ಕಾಣ್ತಿದೆ. ನನಗಿಂತ ರಿಚ್ ಅಂದ್ಬಿಟ್ಟ ಒಟ್ಟಲ್ಲಿ. ಸೊ ಇನ್ನು ಫ್ರಂಟ್ ಕ್ಯಾಮ್ರಾ ನೋಡಿ, ಸೂಪರ್ ರಿಚ್ಚಾ? ಫ್ರಂಟ್ ಕ್ಯಾಮ್ರಾ ಅಬೌಟ್ ಟು ಬಿ ರಿಚ್. ಫ್ರಂಟ್ ಕ್ಯಾಮ್ರಾನು ಚೆನ್ನಾಗಿದೆ, ಕ್ಲಾರಿಟಿ ಅಡ್ಡಿ ಇಲ್ಲ. ಬಟ್ ನಮಗೆ ಏನಂದರೆ ಇದು ಯೂಸ್ ಆಗೋದು ವ್ಲಾಗಿಂಗು, ಹಾಗಾಗಿ ನಾವು ತುಂಬ ಬೇರೆ ಸ್ಪೆಸಿಫಿಕೇಶನ್ಸ್ನೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ನಮಗೆ ವೀಡಿಯೋಸ್ ಒಂದು ಚೆನ್ನಾಗಿ ಬಂದುಬಿಟ್ರೆ ಸಾಕು. ಗೇಮಿಂಗ್ ಆಡೋರು ನಿಮಗೆ ಸ್ಪೆಸಿಫಿಕೇಶನ್ಸ್ ಅದರದ್ದೆಲ್ಲ ನೀವು ಬೇರೆ ಯಾವುದಾದ್ರೂ ರಿವ್ಯೂ ವಿಡಿಯೋನ ನೋಡಿ ತೊಗೊಳ್ಳಿ. ಯಾಕಂದರೆ ನಮ್ಮ ಇಂಟೆನ್ಷನ್ ಬಂದು ವ್ಲಾಗಿಂಗ್ ಆಗಿರೋದ್ರಿಂದ ನಮಗೆ OnePlus ಬಗ್ಗೆ ಮುಂಚೆನೇ ಐಡಿಯಾ ಇದೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಗ್ರಿಪ್, ಮುಂಚೆ ಸಖತ್ ಗ್ರಿಪ್ ಕೊಡ್ತಾ ಇದ್ದ, ಇವಾಗ ನೋಡಿ ಕೈಯಿಂದ ಸಖತ್ ಜಾರ ಹೋಗ್ಬಿಡುತ್ತೆ. ಹೌದು, ಜಾರಿ ಬೇಗ ಅಂದ್ರೆ ಬಿದ್ದು ಬೇರೆ ಮಾಡಲ್ ತಗೊಳ್ಳಿ ಅಂತಾನೆ ಸೀರಿಯಸ್ಲಿ ಬೇರೆ ಬಾಡಿನ ಕೇಸ್ ತಗೊಳ್ಳಿ ಅಂತಾನೆ ಗೊತ್ತಿಲ್ಲ. ಇದು ಅಷ್ಟೇ ಸಾಫ್ಟ್ ಇದೆ. ಯಾರು ಕೂಡ ನನ್ನ ಸಜೆಷನ್ ಅಂದರೆ ತಗೊಂಡ್ಮೇಲೆ ಅದಕ್ಕೆ ಬೇಕಾಗಿರುವಂಥ ಅಸೆಸರೀಸನ್ನು ಯೂಸ್ ಮಾಡ್ಕೊಂಡೇ ಸ್ಟಾರ್ಟ್ ಮಾಡಿ. ಇಲ್ಲ ಅಂತಂದರೆ ಈ ಥರ ಡ್ಯಾಮೇಜ್ ಆಗೋದು, ಇಲ್ಲಾಂದರೆ ಬಂದ ದಿವಸನೇ ಎಲ್ಲ ಒಂಥರ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಸೊ ಅದಕ್ಕೆ ಸ್ಕ್ರೀನ್ ಗಾರ್ಡ್ ಇರ್ಬೋದು ಅಥವಾ ಬ್ಯಾಕ್ ಸೈಡಲ್ಲಿ ಬ್ಯಾಕ್ ಫ್ಲಿಪ್ಪನ್ನು ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ರೆಡಿ ಟು ಯೂಸ್. ಏನಂತಾರೆ ವಿನಯ್ ಅವರೇ? ಇನ್ನು ಇದರ ಪ್ರೈಸ್ ಬಂದ್ಬಿಟ್ಟು 66,000 ಇದೆ. ಇಲ್ಲಿ ಇದರದ್ದು ಇನ್ನು ಪ್ರೈಸ್ನ ಒಂದು ಕ್ವಶನ್ ಎಲ್ರಿಗೂ ಇದ್ದೇ ಇರುತ್ತೆ. ಈಗ ವೆರಿ ಇಂಪಾರ್ಟೆಂಟ್ ಸೆಕ್ಷನಿಗೆ ಬಂದಿದ್ದೀವಿ. ಇದರ ಪ್ರೈಸನ್ನು ನಾವು ಇವಾಗ ನೋಡೋದಾದರೆ 256 GB ಕೆಪಾಸಿಟಿ ಇರುವಂಥ ಮೊಬೈಲ್ಗೆ 72,000 ರುಪೀಸನ್ನು ಕೋಟ್ ಮಾಡ್ತಾರೆ ಇವಾಗ. ಮತ್ತು ಅದಕ್ಕಿಂತ ಕಡಿಮೆ ಕೆಪಾಸಿಟಿ ಇರುವಂತಹ ಒಂದು ಮೊಬೈಲಿಗೆ 67,000ವರೆಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಆ ಒಂದು ಬಜೆಟನ್ನು ನೋಡಿಕೊಂಡು ನೀವು ಇದನ್ನು ಖರೀದಿ ಮಾಡ್ಬೋದು. ನಮಗೆ ಸಿಕ್ಕಿರುವಂತಹ ಡೀಟೇಲ್ಸನ್ನು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಇನ್ನೂ ಡೀಟೇಲ್ಸನ್ನು ನೀವು ಡೆಫಿನೆಟ್ಲಿ ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು. ಮತ್ತು ಯೂಟ್ಯೂಬಲ್ಲಿ ಬೇರೆ ಬೇರೆ ಟೆಕ್ನಿಕಲಿ ಸಪೋರ್ಟ್ ಮಾಡುವಂಥ ಚಾನೆಲ್ಸ್ಗಳಿದೆ, ಅಲ್ಲಿಂದ ನೀವು ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.